ಸ್ಟಾಕ್ ಮಾರ್ಕೆಟ್ದಾಗ ಪ್ರಮುಖವಾಗಿ ಎರಡು ವಿಧದ್ದು ಕರೆಕ್ಷನ್ಗಳು ಇರ್ತಾವ. ಅತ್ರ ಒಂದನೇ ಕರೆಕ್ಷನ್ ಪ್ರೈಸ್ ಕರೆಕ್ಷನ್, ಎರಡನೇದು ಕರೆಕ್ಷನ್ ಟೈಮ್ ಕರೆಕ್ಷನ್. ಪ್ರೈಸ್ ಕರೆಕ್ಷನ್ನಾಗ ಯಾವುದೋ ಒಂದು ಸ್ಟಾಕ್ ಅಥವಾ ಯಾವುದೋ ಒಂದು ಇಂಡೆಕ್ಸ್ ಕುಸಿತೈತಿ, ಅದಕ್ಕನ್ನ ನಾವಂತೀವಿ ಪ್ರೈಸ್ ಕರೆಕ್ಷನ್ ಅಂತ. ಮತ್ತು ಟೈಮ್ ಕರೆಕ್ಷನ್ ಅಂತಂದ್ರೆ ಯಾವುದು ಇಂಡೆಕ್ಸ್ ಆಗಲಿ ಸ್ಟಾಕ್ ಆಗಲಿ ಬೀಳಂಗಿಲ್ಲನು ಏರಂಗಿಲ್ಲನು ಒಂದ ಲೆವೆಲ್ ಮ್ಯಾಗ ಇರ್ತೈತಿ, ಬಟ್ ಅದ ಭಾಳ ವರ್ಷ ತನಕ ಇರ್ತೈತ್ರಿ, ಅದಕ್ಕನ್ನ ನಾವು ಅಂತೀವಿ ಟೈಮ್ ಕರೆಕ್ಷನ್ ಅಂತ. ಟೈಮ್ ಕರೆಕ್ಷನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಏನ್ ಟೈಮ್ ಕರೆಕ್ಷನ್ ಆಗ್ತೈತಿ ಆ ಸಮಯದಾಗ ಹೂಡಿಕೆದಾರರ ತಾಳ್ಮೆಯನ್ನ ಮಾರ್ಕೆಟ್ ಟೆಸ್ಟ್ ಮಾಡ್ತೈತಿ. ಅದ ಕಾರಣ ಟೈಮ್ ಕರೆಕ್ಷನ್ ಭಾಳ ಕೆಟ್ಟ ಪ್ರೈಸ್ ಕರೆಕ್ಷನ್ ಕಿತ್ತನು ಅಂತಾರ. ಯಾಕಂತಂದ್ರ ಪ್ರೈಸ್ ಕರೆಕ್ಷನ್ ಆತಂತಂದ್ರ ಒಮ್ಮೆ ಬಿದ್ದು ಒಮ್ಮೆ ಏರ್ಬಿಡ್ತೈತಿ. ಉದಾಹರಣೆ ನಾವು ತಗೋಬೇಕಂದ್ರ ಕೋವಿಡ್-9 ನೋಡಿರ್ಬೋದ. ಮಾರ್ಕೆಟ್ ಒಂದು ತಿಂಗಳು ಸುಮಾರು ಬಿತ್ತು, ಬಟ್ ಆಮ್ಯಾಗ ನೆಕ್ಸ್ಟ್ ಒಮ್ಮೆ ಮ್ಯಾಸಿವ್ ಬುಲ್ ರನ್ನನ್ನು ತೋರಿಸಿತ. ಬಟ್ ಟೈಮ್ ಕರೆಕ್ಷನ್ನಾಗ ಬೀಳಂಗಿಲ್ಲನು ಇರಂಗಿಲ್ಲನು ಒಂದ ಲೆವೆಲ್ ಮ್ಯಾಗನೇ ಇರ್ತೈತಿ. ಹತ್ತಿರದ ನಾವು ಉದಾಹರಣೆ ತೊಗೋಬೇಕಂತಂದ್ರೆ ಈಗೇನು 1-2 ವರ್ಷನಾಗ ಆತಿದ ಅಂತ ನಾವು ಅನ್ಬೋದ. ನೋಡಿರ್ಬೋದು ನೀವು 2025ದಿಂದ ಈಗ 2026 ಬಂತ, ಮಾರುಕಟ್ಟೆ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಕೊಟ್ಟಿಲ್ಲ, 0 ರಿಟರ್ನ್ ಕೊಟ್ಟೈತಿ. ಅದ ಕಾರಣ ಟೈಮ್ ಕರೆಕ್ಷನ್ ಎಲ್ಲಕ್ಕಿಂತ ಕೆಟ್ಟ ಕರೆಕ್ಷನ್ನ ಅಥವಾ ಹೂಡಿಕೆದಾರರ ತಾಳ್ಮೆಯನ್ನ ಟೆಸ್ಟ್ ಮಾಡೋ ಕರೆಕ್ಷನ್ ಅಂತನೂ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದೇನೀಗ ಟೈಮ್ ಕರೆಕ್ಷನ್ ಆಗತೈತಿ ಅಥವಾ ಫ್ಯೂಚರ್ನಾಗೂ ಏನ್ರಿ ಟೈಮ್ ಕರೆಕ್ಷನ್ ಆದ್ರೂ ಒಬ್ಬ ಹೂಡಿಕೆದಾರ ಏನು ಮಾಡ್ಬೇಕು, ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡ್ಬೇಕಂತ ಅದ್ರ ಬಗ್ಗೆನ ತಿಳ್ಕೊಳ್ಳೋದು. ಅದ ಕಾರಣ ಈ ವಿಡಿಯೋಗೆ ನೀವೇನ್ರ ಲೈಕ್ ಮಾಡಿರ್ಕೆ ಅದ್ರಲ್ಲಿ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ಸ್ಕಿಪ್ ಮಾಡಲ್ದ ತಾಳ್ಮೇಲೆ ಫುಲ್ ವಿಡಿಯೋನ ನೋಡ್ರಿ, ಯಾಕಂದ್ರೆ ಟೈಮ್ ಕರೆಕ್ಷನ್ನಾಗ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನೋಡ್ರಿ, ಒಂದನೇ ಪಾಯಿಂಟ್ ಏನಂತಂದ್ರ ಟೈಮ್ ಕರೆಕ್ಷನ್ ಆದಾಗ ಹೂಡಿಕೆದಾರ ಒಂದನೇ ಪಾಯಿಂಟ್ ಏನ್ ಪಾಲನೆ ಮಾಡ್ಬೇಕಂತಂದ್ರ ತಾಳ್ಮೇಲೆ ಕುಂಡ್ರಬೇಕ ಅಥವಾ ಡೋಂಟ್ ಲೂಸ್ ಪೇಷನ್ಸ್ ಅಂತ ನಾವು ಅನ್ಬೋದ. ನೋಡ್ರಿ, ಟೈಮ್ ಕರೆಕ್ಷನ್ ಮುಖ್ಯ ಉದ್ದೇಶ ಏನಿರ್ತೈತೆ ಅಂತಂದ್ರ ಹೂಡಿಕೆದಾರರನ್ನು ಬೇಸರಗೊಳಿಸಿ ಮಾರುಕಟ್ಟೆದಾಗಿಂದ ಹೊರಗೆ ಹಾಕೋ ಉದ್ದೇಶನ ಟೈಮ್ ಕರೆಕ್ಷನ್ ಅದ ಇರ್ತೈತಿ. ಅದ ಕಾರಣ ನಾವು ಟೈಮ್ ಕರೆಕ್ಷನ್ ನೋಡಿ ಬೇಸರಗೊಂಡ ಮಾರುಕಟ್ಟೆಯನ್ನ ಬಿಟ್ಟ ಹೋಗ್ಬಾರ್ದ. ಯಾಕಂತಂದ್ರ ಟೈಮ್ ಕರೆಕ್ಷನ್ ಆಗನ ಮುಂದ ಫ್ಯೂಚರ್ನಾಗ ಒಂದ ಮ್ಯಾಸಿವ್ ರ್ಯಾಲಿ ಬರ್ತೈತಿ, ಅದು ನಿಮಗ ಗುರ್ತಿರ್ಬೇಕ. ಅದ್ರ ಬಗ್ಗೆನು ನೆಕ್ಸ್ಟ್ ಪಾಯಿಂಟ್ ಏನೇನು ಹೇಳ್ತೇನೆ ಅದ್ರಾಗ ಲೈವ್ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಅದ ಕಾರಣ ನೀವು ಟೈಮ್ ಕರೆಕ್ಷನ್ ಸಮಯದಾಗ ತಾಳ್ಮೇಲೆ ಮಾರ್ಕೆಟ್ದಾಗ ಕುಂಡ್ರಲಿಲ್ಲ, ಮಾರ್ಕೆಟ್ ಅನ್ನ ಬಿಟ್ಟು ಏನ್ರಿ ಹೋದ್ರಿ ಅಂತಂದ್ರ ಟೈಮ್ ಕರೆಕ್ಷನ್ ಆಗನ ನೆಕ್ಸ್ಟ್ ಒಂದು ರ್ಯಾಲಿ ಬರ್ತೈತಿ, ಆ ರ್ಯಾಲಿದಾಗ ನೀವು ಲಾಭವನ್ನ ಗಳಿಸಬಹುದಿತ್ತು, ಅದನ್ನ ನೀವು ಮಿಸ್ ಮಾಡ್ಕೋತೀರಿ ಅಂತ ನಾವು ಅನ್ಬೋದು. ಅದ ಕಾರಣನ ಟೈಮ್ ಕರೆಕ್ಷನ್ ದಾಗ ನಿಮ್ಗ ತಾಳ್ಮೆ ಇರ್ಬೇಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಎರಡನೇ ಪಾಯಿಂಟ್ ಏನಂತಂದ್ರ SIP ಗಳನ್ನ ಮುಂದುವರಿಸಿ. ಟೈಮ್ ಕರೆಕ್ಷನ್ನಾಗ ಒಂದು ಸ್ಟಾಕ್ ಪ್ರೈಸ್ ಅಥವಾ ಒಂದು ಇಂಡೆಕ್ಸ್ ಪ್ರೈಸ್ ಒಂದ ಲೆವೆಲ್ ಮ್ಯಾಗನ ಭಾಳ ವರ್ಷ ಗಂಟ್ಲೆ ಇರೋದ್ರಿಂದ ನೀವೇನು SIP ಮಾಡ್ತೀರಿ ಅದು ಅಮೌಂಟ್ ನಿಮಗೆ ಚಲೋ ಸಿಗ್ತೈತಿ, ಎವರೇಜಿಂಗ್ ಚಲೋ ಆಗ್ತೈತಿ. ಕಾಸ್ಟ್ ಎವರೇಜಿಂಗ್ ಏನಂತೇವೆ ನಾವು, ಆ ಕಾಸ್ಟ್ ಎವರೇಜಿಂಗ್ ಚಲೋ ಆಗ್ತೈತಿ. ಒಂದ ಲೆವೆಲ್ ಮ್ಯಾಗನ ನಿಮಗೆ ಭಾಳ ಯೂನಿಟ್ ಸಿಗ್ತಾವ ಅಥವಾ ಭಾಳ ಸ್ಟಾಕ್ಸ್ಗಳು ಸಿಗ್ತಾವ. ಅದರಿಂದ ಫ್ಯೂಚರ್ನಾಗ ಏನ್ರ ರ್ಯಾಲಿ ತೋರಿಸಿತ್ತಂತಂದ್ರೆ ನಿಮಗೆ ಹೆಚ್ಚು ಲಾಭ ಆಗ್ಬೋದ. ಅದ ಕಾರಣ ಯಾವಾಗೂ ಟೈಮ್ ಕರೆಕ್ಷನ್ನಾಗ ಯಾವ ವ್ಯಕ್ತಿ SIP ಅನ್ನ ನಿಲ್ಲಿಸ್ತಾನ ಆ ವ್ಯಕ್ತಿ ಮೂರ್ಖ ಅಂತನೂ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸಿದಾರ. ಯಾಕಂತಂದ್ರ ಅಸಲಿ ವೆಲ್ತ್ ಅಥವಾ ಅಸಲಿ ಏನು ಕ್ವಾಂಟಿಟಿಗಳನ್ನ ಬಾಯ್ ಮಾಡೋದಿರ್ತೈತಿ ಅದ ಟೈಮ್ ಕರೆಕ್ಷನ್ ಸಮಯದಾಗನ ಬಾಯ್ ಮಾಡೋದಿರ್ತೈತಿ. ಅದ ಕಾರಣ ಟೈಮ್ ಕರೆಕ್ಷನ್ನಾಗ SIP ಗಳನ್ನ ನಿಲ್ಲಿಸಬಾರ್ದ, ಮುಂದುವರಿಸ್ಬೇಕಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸಿದಾರ. ಇದು ಒಂದು ಹಿಸ್ಟೋರಿಕಲ್ ಡೇಟಾ ತೊಗೊಂಬಂದೇನಿ. SIP ನೀವು ಈ ಥರ ಏನು ಟೈಮ್ ಕರೆಕ್ಷನ್ ಮೊದಲೂ ಆಗಿತ್ತು, ಅವಾಗೂ SIP ಕಂಟಿನ್ಯೂ ಇಟ್ರ ಎಷ್ಟು ನಿಮಗೆ ರಿಟರ್ನ್ ಸಿಕ್ಕೈತಿ, ಎಷ್ಟು ಪರ್ಸೆಂಟೇಜ್ ಲಾಭ ಗಳಿಸ್ಬೋದಿತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ನೋಡ್ರಿ, ನೀವು 2008ದಾಗ ಏನ್ರಿ 2008ನಾಗ ಲೆಮನ್ ಬ್ರದರ್ಸ್ ಕ್ರೈಸಿಸ್ ಆಗಿತ್ತ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತ. ಆ ಸಮಯದಾಗ ಏನ್ರಿ ನೀವು SIP ಅನ್ನ ಮಾಡಿರಿ ಅಂತಂದ್ರ ಅದು ನಿಫ್ಟಿ 50 ಇಂಡೆಕ್ಸ್ ಫಂಡ್ನ ಏನ್ರಿ SIP ಮಾಡಿರಿ ಅಂತಂದ್ರ ಅದು $10,000 SIP ಮಾಡಿದ್ರಿ ಅಂತಂದ್ರ 2008ರಿಂದ 2010 ತನಕ ಅದು SIP ಅನ್ನ ಕಂಟಿನ್ಯೂ ಇಟ್ಟಿದ್ರನು ನಿಮ್ಮದು ನೋಡ್ಬೋದು XIRR ರಿಟರ್ನ್ ಏನೈತಿ ಅದ 26% ಇರ್ತಿತ್ತ. ಅದ ಕಾರಣ 2 ವರ್ಷನಾಗ ನೋಡ್ಬೋದು ನಿಮಗೆ ಎಷ್ಟು ಚಲೋ ಒಳ್ಳೆ ರಿಟರ್ನ್ ಸಿಕ್ಕೇತಂತ. ಅದ ಕಾರಣನು ಟೈಮ್ ಕರೆಕ್ಷನ್ನಾಗ ಯಾವಾಗೂ SIP ಕಂಟಿನ್ಯೂ ಮಾಡ್ಬೇಕಂತ ನಮಗೆ ಈ ಡೇಟಾಲೇನೋ ಗುರ್ತಾಗ್ತೈತಿ. ಅದೇ ತರ ನಾವು 2020 ತೊಂದ್ರೂ ಕೋವಿಡ್ ಉದಾಹರಣೆ ತೊಂದ್ರೂ ನೋಡ್ಬೋದು. ನೀವು 2020ರಿಂದ 2021 ತನಕ ನೀವು SIP ನಿಫ್ಟಿ 50 ಇಂಡೆಕ್ಸ್ ಫಂಡ್ನಾಗ ನಿಫ್ಟಿ 50ನಾಗ ಹೇಳ್ತೀನಿ ನಾ, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಲ್ಲ, ಅತ್ರ ಮಾಡ್ರಿ ಇನ್ನ ಹೆಚ್ಚು ರಿಟರ್ನ್ ನಿಮಗೆ
ಸಿಕ್ತಿತ್ತು. ನೋಡ್ಬೋದು ನೀವು ಇದ್ರಾಗೂ 10,000 SIP ನಾವು ಮಾಡಿದ್ರೂ XIRR 60% ಸಿಕ್ತಿತ್ತು. ಅದ ಕಾರಣನು ಇಂಥ ಕೆಟ್ಟ ಸಮಯದಾಗ SIPಗಳನ್ನ ನಿಲ್ಲಿಸಬಾರ್ದಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತು ಮೂರನೇ ಪಾಯಿಂಟ್ ಏನಂತಂದ್ರೆ ಪೋರ್ಟ್ಫೋಲಿಯೋ ಕ್ಲೀನಿಂಗ್. ಇದೇನ ಮಾರ್ಕೆಟ್ ಒಂದೇ ಲೆವೆಲ್ ಮ್ಯಾಗ ಸ್ಥಿರವಾಗಿರ್ತೈತಿ ವರ್ಷಾನುಗಂಟ್ಲೆ. ಆ ಸಮಯದಾಗ ನಿಮ್ಮ ಪೋರ್ಟ್ಫೋಲಿಯೋದಾಗಿಂದ ಕಚ್ಚರಾ ಸ್ಟಾಕ್ಗಳನ್ನು ಕ್ಲೀನ್ ಮಾಡ್ಬೇಕು ಮತ್ತು ಒಳ್ಳೆ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೇಕು. ಟೈಮ್ ಕರೆಕ್ಷನ್ನ ನಿಮಗೆ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಬಲಿಷ್ಠ ಗುಡ್ ಸ್ಟಾಕ್ಸ್ಗಳು ಭಾಳ ಒಳ್ಳೆ ಪ್ರೈಸ್ ಮ್ಯಾಗ ಸಿಗ್ತಿರ್ತಾವ. ಅದ ಕಾರಣ ಇಂಥ ಟೈಮ್ ಕರೆಕ್ಷನ್ ಸಮಯದಾಗ ನೀವು ಒಳ್ಳೆ ಸ್ಟಾಕ್ ಮ್ಯಾಗ ಹೆಚ್ಚು ಫೋಕಸ್ ಮಾಡ್ರಿ. ಪಿನ್ನಿ ಸ್ಟಾಕ್ಗಳು ಥರ್ಡ್ ಕ್ಲಾಸ್ ಸ್ಟಾಕ್ಗಳ ಮ್ಯಾಗ ನೀವು ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಸ್ಟಾಕ್ಗಳ ಬಲಿಷ್ಠ ಸ್ಟಾಕ್ಗಳ್ನಾಗ ಹೂಡಿಕೆ ಮಾಡ್ರಿ ಅಂತಾನು ನಮ್ಗೆ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸ್ತಾರ. ಮತ್ತು 4ನೇ ಪಾಯಿಂಟ್ ಏನಂತಂದ್ರೆ ಕುಸಿತವನ್ನ ಪರ್ಸೆಂಟೇಜ್ ಮೂಲಕ ಅಳಿರಿ. ಪೋರ್ಟ್ಫೋಲಿಯೋನಾಗೂ ನಿಮಗೆ ಏನು ನಷ್ಟ ಆಗ್ತಿರ್ತೈತೆ ಕುಸಿದಾಗ ಅದು ಎಷ್ಟು ಪರ್ಸೆಂಟೇಜ್ ನಷ್ಟ ಆಗೈತೆ ಅಂತ ನೋಡ್ರಿ. ಬಿಟ್ಟು 60,000 ನಷ್ಟ ಆತ, 50,000 ನಷ್ಟ ಆತ, ಈ ಥರ ರುಪೀಸ್ದ ವ್ಯಾಲ್ಯೂ ಮ್ಯಾಗ ನಷ್ಟವನ್ನು ನೋಡಕ್ಕೆ ಹೋಗ್ಬೇಡ್ರಿ. ಓವರ್ ಆಲ್ ಪೋರ್ಟ್ಫೋಲಿಯೋ ಎಷ್ಟು ಪರ್ಸೆಂಟೇಜ್ ಬಿದ್ದೈತಂತ ನೋಡ್ರಿ. ಉದಾಹರಣೆ ನಾವು ತೊಗೋಬೇಕಂತಂದ್ರೆ ಈಗ 1 ಲಕ್ಷದ ಪೋರ್ಟ್ಫೋಲಿಯೋ ಐತಿ, ಅದ್ರಾಗ ಏನ್ರಿ ನಿಮಗೆ 10% ನಷ್ಟ ಆತಂದ್ರೆ 10,000 ನಷ್ಟ ಆಗ್ತೈತಿ. ಅದ 1 ಕೋಟಿದ ಪೋರ್ಟ್ಫೋಲಿಯೋ ಐತಿ, ಅದ್ರಾಗೂ 10% ಏನ್ರಿ ನಷ್ಟ ಆತಂತಂದ್ರೆ 10 ಲಕ್ಷದ ನಿಮಗೆ ನಷ್ಟ ಆಗ್ತೈತಿ. ಅದ ಕಾರಣ ಯಾವಾಗೂ ಅಮೌಂಟ್ ನೋಡಕ್ಕೆ ಹೋಗ್ಬೇಡ್ರಿ, ಪರ್ಸೆಂಟೇಜ್ ನೋಡಿ ಟೈಮ್ ಕರೆಕ್ಷನ್ನಾಗ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿರಿ. ಅಮೌಂಟ್ ನೋಡ್ರಿ ಅಂತಂದ್ರೆ ಅಂಜಿ ಮಾರ್ಕೆಟನ್ನು ಬಿಟ್ಟು ಹೋಗೇ ಬಿಡ್ತೀರಿ. ಅದ ಕಾರಣ ಪರ್ಸೆಂಟೇಜ್ ನೋಡಿ ಹೂಡಿಕೆ ಮಾಡ್ಬೇಕು. ಪರ್ಸೆಂಟೇಜನ್ನು ನೋಡಿನ ನಾವು ಧೈರ್ಯದಿಂದ ಇರಬೇಕು. ಇದು ನಿಮಗೆ ಗುರ್ತಾ ಮತ್ತು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಟೈಮ್ ಕರೆಕ್ಷನ್ ಸಮಯದಾಗ ಒಂದೇ ಸ್ಟಾಕ್ ಭಾಳ ಸಮಯ ತಕ್ಕ ಇರೋದ್ರಿಂದ ನಿಮಗೆ ಭಾಳ ಟೈಮ್ ಸಿಗ್ತೈತಿ. ಆ ಟೈಮನ್ನು ಯುಟಿಲೈಸ್ ಮಾಡಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಅಥವಾ ಅಪ್ ಸ್ಕಿಲ್ ಆಗ್ರಿ ಅಂತನೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಯಾಕಂತಂದ್ರೆ ಯಾವಾಗೂ ಟೈಮ್ ಕರೆಕ್ಷನ್ ಭಾಳ ಸಮಯ ತಕ್ಕ ಇರ್ತೈತಿ. ಬಟ್ ಟೈಮ್ ಕರೆಕ್ಷನ್ ಆಗೋಣ ಒಂದು ಮ್ಯಾಸಿವ್ ಬುಲ್ ರನ್ ಬರ್ತೈತಿ. ಆ ಬುಲ್ ರನ್ನಾಗ ನೀವು ಒಳ್ಳೆ ಸ್ಟಾಕ್ಗಳನ್ನು ಮಿಸ್ ಮಾಡಬಾರ್ದು ಅಂತಂದ್ರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಗುರ್ತಿರ್ಬೇಕು. ಅದ ಕಾರಣ ಇದ ಸಮಯವನ್ನ ಬಳಸಿಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು. ಸ್ಟಾಕ್ ಮಾರ್ಕೆಟ್ ಕಲಿತ್ರಿ ಅಂತಂದ್ರೆ ನೀವು ಫ್ಯೂಚರ್ನಾಗ ಹಣವನ್ನು ಗಳಿಸ್ಬೋದು. ಈ ಚಾನೆಲ್ ಮೇಲೆ ನಾ ಫ್ರೀನಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ಸಾತೀನಿ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇಲಿಸ್ಟ್ನಾಗ ಹೋಗಿ ನೀವು ನೋಡ್ಬೋದು ಟೆಕ್ನಿಕಲ್ ಅನಾಲಿಸಿಸ್ದು ವಿಡಿಯೋಗಳನ್ನು ನಾ ಹಾಕತೀನಿ. ಮತ್ತೊಂದನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ದಾಗ ಇದೇನು ಟೈಮ್ ಕರೆಕ್ಷನ್ ಆಗ್ತೈತಿ. ಈ ಕರೆಕ್ಷನ್ದಾಗ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನ ಮಾಡುವುದು ಷೇರು ಖರೀದಿಸುವುದರಿಂದಲ್ಲ, ಷೇರು ಖರೀದಿಸಿ ನಂತರ ಕಾಯುವುದರಿಂದ ಅಂತಲೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಈ ಕೋಟು ನಿಮಗೆ ಗುರ್ತಿರ್ಬೇಕ, ನೆನಪನ ಇರ್ಬೇಕ. ಅದ ಕಾರಣ ಸಮಯ ಬಹಳ ಇಂಪಾರ್ಟೆಂಟ್. ನೀವು ಇದು ಕೇಳಿರ್ಬೋದು ಟೈಮ್ ಈಸ್ ಮನಿ ಅಂತ. ಅದ ಕಾರಣ ಇದು ನಿಮ್ದು ತಲೆಯಾಗಿರ್ಬೇಕ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನ ನಿಮಗೆ ಗುರ್ತಾ ಇರ್ಬೋದ. ಸಮಯ ಕರೆಕ್ಷನ್ ಆಗೋಣ ಹೂಡಿಕೆದಾರರು ಏನು ಮಾಡ್ಬೇಕಾ, ಮತ್ತು ಈಗ ಸದ್ಯ ಏನಾಗತ್ತದ ಟೈಮ್ ಕರೆಕ್ಷನ್ ಅಥವಾ ಸಮಯ ಕರೆಕ್ಷನ್ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.